ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬ್ಲಾಗಿಂಗಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದರೆ ಫ್ರೆಂಡ್ಸ್ ಏನಿಲ್ಲ. ಸೊ ಆ್ಯಕ್ಚುಲಿ 4th ಸ್ಯಾಟರ್ಡೇ ಇತ್ತು, ಇವತ್ತು ನಮಗೆ ರಜಾ ಇತ್ತು. ಮತ್ತು ನಾವು ಇವತ್ತು ನಮ್ಮ ಮನೆಯಲ್ಲಿ ಬುಧವಾರ ಕಾರ್ಯ ಇತ್ತು ಫ್ರೆಂಡ್ಸ್. ಅಂದರೆ ನಮ್ಮ ಒಂದು ಪೂಜೆ ಮಾಡ್ತಿದ್ವಿ ನಾವು ಬುಧವಾರ. ಸೊ ಹಾಗಾಗಿ ಮತ್ತಿನ್ನು ಅವಾಗ ರಜೆ ಕೇಳಬೇಕಲ್ಲ ಮ್ಯಾಮ್ ಹತ್ರ ಅಂತ ಹೇಳಿ ಇವತ್ತೇ ಸೋಮವಾರ ಮಂಗಳವಾರ ಎಲ್ಲ ನಾನು ಕೆಲಸ ಮಾಡ್ಕೊಂಡ್ಬಿಟ್ಟು ಮಂಗಳವಾರ ಸ್ಕೂಲ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗಿ ನೈಟೆಲ್ಲ ಕೆಲಸ ಮಾಡ್ಕೊಂಡ್ರಾಯ್ತು. ಈಗ ಹಬ್ಬಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಜಸ್ಟ್ ಹಾಗೆ ಹೋಗಿ ಮನೆ ಕಸ ಗುಡಿಸ್ಕೊ ಒರೆಸ್ಕೊಂಡೆಲ್ಲ ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ಇವತ್ತು ಇಲ್ಲೇ ಉಳ್ಕೊಂಡಿದ್ವಿ. ಹಾಗಾಗಿ ಇವತ್ತು ಮನೇಲೇ ಇದ್ವಲ್ಲ, ಅದಕ್ಕೆ ನಮ್ಮ ತಂಗಿರೆಲ್ಲ ಮೇಲ್ಕೋಟೆಗೆ ಹೋಗೋಣ ಅಂತ ಹೇಳಿದ್ರು, ನನ್ನ ತಂಗಿ ತಮ್ಮ ಎಲ್ಲ. ಸೊ ಹಾಗಾಗಿ ಇದಕ್ಕೆ ತಂಗಿ ಅದು ದಿಢೀರ್ದು ಪ್ರೋಗ್ರಾಮ್ ಸರ್ ಫ್ರೆಂಡ್ಸ್ ಮೇಲ್ಕೋಟೆಗೆ ಹೋಗೋದಕ್ಕೆ. ಸೊ ಹಾಗಾಗಿ ಇವಾಗ ನಾವೆಲ್ಲರೂ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನನ್ನ ತಂಗಿರೆಲ್ಲ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ಕೂಡ ಇಲ್ಲೇ ರೆಡಿ ಆಗ್ತಿದ್ದೆ, ಅದಕ್ಕೆ ಅಲ್ಲೇ ರೆಡಿ ಆಗಿವೆ ಬಾ ಅಂತ ಕರಿತಿದ್ದಾರೆ. ಅದಕ್ಕೆ ಇವಾಗ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಅಲ್ಲೋಗಿ ನಾನು ತಲೆ ಬಾಚ್ಕೋತೀನಿ ಅಷ್ಟೇ. ಇವಾಗ ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಾನು ನಿಮ್ಮ ಜೊತೆ ಮೇಲ್ಕೋಟೆಗೆ ಹೋಗ್ತಾ ಇದ್ದೀನಲ್ಲ, ಆ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವು ಕೂಡ ಬನ್ನಿ ಫ್ರೆಂಡ್ಸ್ ನನ್ನ ಜೊತೆ. ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ರೆಡಿ ಆಗ್ತವ್ರೆ ನೋಡಿ ಫ್ರೆಂಡ್ಸ್. ನನ್ನ ತಮ್ಮ ದುನಿಯಾ ವಿಜಯ್ ಅಂತೆ ನೋಡಿ, ಇವಳು ಇವಾಗ ರೆಡಿಯಾಗಿ ನಿಂತವಳೆ. ಇವಳು ಆಲ್ರೆಡಿ ರೆಡಿನೇ ಆಗ್ಬಿಟ್ಟವಳೆ. ನೀವು ಅವ್ರಿಗೂ ಹೂ ಕಟ್ಟಬೇಕಂತ ಫ್ರೆಂಡ್ಸ್, ಬರಲ್ಲ. ನೀನು ನೋಡಿ ಇವಾಗ ಹೋಯ್ತಾಳೆ ಸ್ನಾನಕ್ಕೆ. ಇವನು ಆಗಲೇ ಬಂದು ಕೂತಾ ಬರೋಣ ಫ್ರೆಂಡ್ಸ್. ನೋಡಿ ಇವಾಗ ನಾನು ನಮ್ಮ ಆಂಟಿ ಮನೆಗೆ ಬಂದೆ. ಎಲ್ಲರೂ ರೆಡಿಯಾಗಿ ಕೂತವ್ರೆ ನೋಡಿ. ದುನಿಯಾ ವಿಜಯ್ ಅವರು ರೆಡಿಯಾಗಿ ಕೂತಿದ್ದಾರೆ, ಇವಳು ರೆಡಿಯಾಗಿದ್ದಾಳೆ. ನಮ್ಮನೆಯವರು ಫುಲ್ ದೀಪಗಳವರೇ ಹೊಟ್ಟೋಗ್ಬಿಟ್ಟಿದ್ದಾರೆ, ಏನೋ ನೋಡ್ತಿದ್ದಾರೆ ಫ್ರೆಂಡ್ಸ್ ಅವರು. ಹ್ಯಾಪಿ ಫ್ರೆಂಡ್ಸ್ ಇವಳು ನೋಡಿ. ಇಲ್ಲಿ ದೇವಸ್ಥಾನಕ್ಕೆ ರೆಡಿ ಅಂತಂದ್ರೆ ಜಗಳ ಆಡ್ತಾ ಕೂತಾಳೆ. ಇಲ್ಲಿ ನೋಡಿದ್ರೆ ದುನಿಯಾ ವಿಜಯ್ ಅವರು ರೆಡಿ ಆಗ್ಬಿಟ್ಟು ಬಂದು ಕೈ ಕಂಡಿರ್ತಾರೆ ಫ್ರೆಂಡ್ಸ್. ಮಧ್ಯ ಎಲ್ಲ ಇಸ್ಕೋಬೇಕು. ಆಮೇಲೆ ವಾಯ್ಸ್ ಕೊಡ್ತೀಯಾ? ನಾನು ಕೇಳ್ತಾರೆ ಇಲ್ಲಿ ಹೋಗಿದ್ದೆ ಶಿಲ್ಪ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಫ್ರೆಂಡ್ಸ್ ನಾವು ಅಂತೂ ಇಂತೂ ನನ್ನ ತಂಗಿನೆಲ್ಲ ರೆಡಿ ಮಾಡಿಸ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ಫ್ರೆಂಡ್ಸ್. ನಾವು ಮೇಲ್ಕೊಟ್ಟು ನೀನು ಕಾರಲ್ಲಿ ಕರ್ಕೊಂಡ್ಬಿಟ್ಟು ಇಳಿ 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 ಅಂದ್ರೆ ಅದಕ್ಕೆ ನಿಮ್ಮಮ್ಮ ನೆನ್ನೆ ಹೇಳ್ತಿತ್ತು, ನಾನು ಅಲ್ಲಿ ಕುತ್ಕೊಳ್ಳಲ್ಲ, ಈ ಕಡೆ ಕುತ್ಕೊಡ್ತೀನಿ ಇಳಿ. ಪೆಟ್ರೋಲ್ ಎಲ್ಲ ಸಾರಿ ಸ್ವಲ್ಪ ಬಿಸಿ ಕುಡಿಸೋಣ. ಓಡಾಬಿಟ್ಟಿಯ ನಾನು ಡ್ರಾಪ್ ಹಂಗೆ ಫ್ರೆಂಡ್ಸ್. ನಾವೆಲ್ಲ ಮೇಲ್ಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಅಂದವೇ ಹೋಗ್ತಾ ರೋಡಲ್ಲಿ ಕರಿಘಟ್ಟ ಫ್ರೆಂಡ್ಸ್. ಹಾಗೆ ಕರಿಘಟ್ಟ ನೋಡೋಣ ಅಂತ ಹೇಳಿ ನಾವು ಈಗ ಕರಿಘಟ್ಟಕ್ಕೆ ಬಂದಿದ್ವಿ ಫ್ರೆಂಡ್ಸ್. ನೋಡಿ ಇದನ್ನೇ ಕರಿಘಟ್ಟ ದೇವಸ್ಥಾನ. ವಿಜಯ ಆಯ್ತಾರೆ
ಅವರೊಬ್ರು ಅಲ್ಲೇ ಈಗ ಅಲ್ಲೊಬ್ರು ಅಣ್ಣ ಅಲ್ಲೊಬ್ರು ಅಣ್ಣ ನಾವೀಗ ಇಲ್ಲಿಂದ ಹೊರಗಡೆ ಬಂದ್ವಿ. ಎಲ್ಲ ಹೊರಗಡೆಯಿಂದ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಈ ದೇವಸ್ಥಾನದ ಒಳಗಡೆಯಿಂದ ಬಂದು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಇವಾಗೆಲ್ಲ ಕಾರ್ ಹತ್ತುತ್ತಾ ಇದ್ದಾರೆ ಮೇಲ್ಕೋಟೆಗೆ ಹೋಗೋದಕ್ಕೆ. ನಾವಿಲ್ಲಿಂದ ಮೇಲ್ಕೋಟೆಗೆ ಹೋಗ್ತೀವಿ ಫ್ರೆಂಡ್ಸ್. ಈಗ ಏನು ಕಟ್ಟಿಲ್ಲ ಅಲ್ಲಿ ಈಗ ಒಳಗಡೆ ಪಾರ್ಕ್ ಮಾಡೋದು ನೆಕ್ಸ್ಟ್ ಬೆಟ್ಟಕ್ಕೆ ಹೋಗ್ಬೋದು. ಅದು ಹತ್ಬಿಟ್ಟು ಇಳಿಯೋಕ್ಕಾಗಲ್ಲ. ಆಯ್ತಾ ಹೋಗೋದ ಫ್ರೆಂಡ್ಸ್, ನಾವು ಈಗಷ್ಟೇ ಕರಿಘಟ್ಟದಲ್ಲಿ ದೇವಸ್ಥಾನನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮತ್ತೆ ನಾವು ಇವಾಗ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಸೊ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವ್ಯೂನ ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಕೂಡ ಶ್ರೀರಂಗಪಟ್ಟಣ ಸೈಡ್ ಬಂದರೆ ಕರಿಘಟ್ಟಾಗಿ ಹೋಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಇವಾಗ ಇಲ್ಲಿ ಮೇಲ್ಕೋಟೆ ಹತ್ರ ಬರ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಮೇಲ್ಕೋಟೆ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸು. ಇಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ ಬೆಟ್ಟ, ಅದೇ ಫ್ರೆಂಡ್ಸ್ ಮೇಲ್ಕೋಟೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಪೂಜೆ ಕೂಡ ಎಲ್ಲ ಇಲ್ಲೇ ಸಿಗುತ್ತೆ. ನಾವು ಈಗ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಜಾಗನ ಹುಡುಕ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲೇ ನೋಡಿ ಫ್ರೆಂಡ್ಸ್, ಪೂಜೆ ಸಾಮಾನುಗಳೆಲ್ಲ ಕೂಡ ಇಲ್ಲೇ ಸಿಗುತ್ತೆ, ದೇವ್ರ ಫೋಟೋಸ್ ಎಲ್ಲ. ಈಗ ನಾವು ಮೇಲ್ಕೋಟೆ ದೇವಸ್ಥಾನ ಹತ್ರ ಬಂದ್ವಿ ಫ್ರೆಂಡ್ಸ್. ಇಲ್ಲೇ ನನ್ನ ತಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ದಾನೆ. ಸೊ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ, ಬೇಗ ಬಾಗ್ಲು ಹಾಕ್ಬಿಟ್ರೆ ದೇವಸ್ಥಾನ ಅಲ್ಲಿಗಿಂತ ಅಲ್ಲಿ ಕಣಕ ನಾವಿಲ್ಲಿ ಮೇಲ್ಕೋಟೆ ಹತ್ರ ಬಂದ್ವಲ್ಲ ಫ್ರೆಂಡ್. ಮೇಲ್ಕೋಟೆ ಹತ್ರ ಹೋಗುವ ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆನೇ ಕೆಳಗಡೆ ಒಂದು ದೇವಸ್ಥಾನ ಇದೆ. ಸೊ ನಾವು ಫಸ್ಟು ಆ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟ್ ಎಲ್ಲರೂ ಇಲ್ಲಿಗೇ ಹೋಗೋದು ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಕೂಡ ಇದೇ ದೇವಸ್ಥಾನಕ್ಕೆ ಬಂದ್ವಿ. ಮತ್ತು ಒಳಗಡೆ ಫೋಟೋ ಅಲ್ಲಿ ಎಲ್ಲ ಸೈಡಲ್ಲಿ ಹಾಕಿದ್ದಾರೆ, ದೇವ್ರ ಫೋಟೋಸ್ ಎಲ್ಲ ತೆಗಿಯೋಗಿಲ್ಲ, ವಿಡಿಯೋ ಮಾಡೋ ಆಗಿಲ್ಲ ಅಂತ. ಜಸ್ಟ್ ಹಾಗಾಗಿ ನಾನು ಈ ದೇವಸ್ಥಾನದ ಒಳಗಡೆ ಮಾತ್ರ ಮಾಡಿದ್ದೀನಿ. ದೇವ್ರದನ್ನೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಫ್ರೆಂಡ್ಸ್. ಹಾಗಾಗಿ ನಾನು ಅದನ್ನು ವಿಡಿಯೋನ ಮಾಡಿಲ್ಲ ಫ್ರೆಂಡ್ಸ್. ನೋಡಿ, ಇದೇ ದೇವಸ್ಥಾನ, ಇದೇನೇ ಗರ್ಭಗುಡಿ. ದೇವಸ್ಥಾನದಲ್ಲಿ ದೇವ್ರಿಗೆ ಅಲಂಕಾರ ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಬಾಗಿಲೆಲ್ಲ ಹಾಕಿದರು. ಸೊ ಹಾಗಾಗಿ ಮತ್ತು ಅದೊಂದು ವಿಡಿಯೋನ ನಾನು ನಿಮಗೆ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ, ಸಾರಿ. ಸೊ ಹಾಗೆ ಮತ್ತು ಇವಾಗ ಅಲ್ಲಿ ಸುತ್ತ ಪ್ರದಕ್ಷಿಣೆ ಬರ್ತಾ ಇದ್ವಿ. ಅಲ್ಲಿದೊಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿ. ಅದು ಆಂಜನೇಯ ದೇವರೇ.
ನಾವು ಇವಾಗ ಇಲ್ಲಿ ದೇವಸ್ಥಾನ ನೋಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ದೇವಸ್ಥಾನದಿಂದ ಮತ್ತೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದೆ ಫ್ರೆಂಡ್ಸ್. ಆಗಲೇ ನನ್ನ ತಂಗಿರೆಲ್ಲ ಹೋಗಿ ಪ್ರಸಾದದ ಹತ್ರ ನಿಂತ್ಕೊಂಡ್ಬಿಟ್ಟಿದ್ರು ಫ್ರೆಂಡ್ಸ್. ಅದಕ್ಕೆ ನಾವು ಕೂಡ ಪ್ರಸಾದ ಕೊಡ್ತಿದ್ದಾರೆ ಅಂತ ಹೋದ್ವಿ. ಇವಾಗ ಪ್ರಸಾದನ ಇಸ್ಕೊಂಡ್ವಿ ಫ್ರೆಂಡ್ಸ್. ಹಾಗೆ ನಾವು ಪ್ರಸಾದನೆಲ್ಲ ತಿಳ್ಕೊಂಡು ಸೊ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಇವಾಗ ಎಲ್ಲಿಗೆ ಹೋಗೋದು? ಅಕ್ಕ ತಂಗಿ ಕೊಳ, ದೊಡ್ಡ ಕೊಳ. ಅಕ್ಕ ತಂಗಿರ್ ಕೊಳ ಫ್ರೆಂಡ್ಸ್. ನಾವ್ ಇವಾಗ ಅಕ್ಕ ತಂಗಿರ್ ಕೊಳಕ್ಕೆ ಹೋಗ್ತಾ ಇದೀವಿ. ವಿಜಯ ಅಕ್ಕ ತಂಗಿರ್ ಕೊಳಕ್ಕ ಪಟ್ನದಲ್ಲೇ ತಿಂದೆ. ಅಲ್ಲೇ ಬಂದ್ ತಿಂದ್ರ ಬುದ್ಧಿ ಬಂತೆ ಮಮ್ಮಿ ನೀನು. ಅನ್ಕೋ ಅಲ್ಲಿ ಸಣ್ಣದಾಗಿತ್ತು. ಫ್ರೆಂಡ್ಸ್ ಮತ್ತು ನಾವು ಇವಾಗ ಇಲ್ಲಿಂದ ಅಕ್ಕ ತಂಗಿರ್ ಕೊಳಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆದರೆ ಅಲ್ಲೆಲ್ಲ ತುಂಬ ಪಾರ್ಕಿಂಗ್ ಇದ್ದಿದ್ದರಿಂದ ಅಂದರೆ ಅಲ್ಲಿ ಆಲ್ರೆಡಿ ಎಲ್ಲ ತುಂಬ ಜನ ಇದ್ದರು ಫ್ರೆಂಡ್ಸ್. ಹಾಗಾಗಿ ನಾವು ಫಸ್ಟು ಧನುಷ್ಕೋಟೆಗೆ ಹೋಗಿದ್ದು ಬರೋಣ ಅಂತ ಹೇಳಿ ನನ್ನ ತಮ್ಮ ಅಲ್ಲಿಗೆ ಫಸ್ಟು ಧನುಷ್ಕೋಟೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಾವು ಧನುಷ್ಕೋಟೆ ನೋಡಿಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ನಾನು ನಿನಗೆ ಅಕ್ಕ ತಂಗಿರ್ ಕೊಳ ತೋರಿಸ್ತೀನಿ ಅಕ್ಕ, ಇವಾಗ ಧನುಷ್ಕೋಟೆಗೆ ಹೋಗೋಣ ಅಂದರು. ಹಾಗಾಗಿ ನಾವು ಇವಾಗ ಧನುಷ್ಕೋಟೆಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಧನುಷ್ಕೋಟೆಗೆ ಹೋಗ್ತಿದ್ದೀವಲ್ಲ, ಇದಕ್ಕೆ ಏನಂತಾರೆ ಈ ಕೊಳಕ್ಕೆ? ಇದು ಧನುಷ್ಕೋಟೆನಾ ಫ್ರೆಂಡ್ಸ್? ಇದು ಧನುಷ್ಕೋಟೆ ಅಂತ. ಇಲ್ಲಿ ಫೋಟೋ ತಗೊಳ್ಳೋದಕ್ಕೆಲ್ಲ ಜಾಗ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ತಂಗಿರೆಲ್ಲ ಅಲ್ಲಿ ಹೋಗಿ ಫೋಟೋ ತಗೊಳ್ಳೋಣ ಅಂತ ಹೋಗ್ತಾ ಇದ್ದಾರೆ. ಬನ್ನಿ ಬನ್ನಿ ಎಲ್ಲ ಫ್ರೆಂಡ್ಸ್. ನನ್ನ ಫ್ರೆಂಡು ಫೋಟೋ ಶೂಟ್ ತಗೋಬೇಕಂತೆ, ಅದಕ್ಕೋಸ್ಕರ ಹೇಳಿದ್ದು ಫೋಟೋ ಶೂಟ್ ತಗೋಬೇಕು ಅಂತ. ಫೋಟೋ ಶೂಟ್ ತೆಗಿಸ್ಕೊಳ್ಳಲ್ಲ ಅಲ್ಬಿಟ್ಟು ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಹೆಂಗ್ ಫೋಟೋ ಶೂಟ್ ಮಾಡಿಸ್ಕೊತಾವಳೆ. ಜೋಪಾನ ಕುಸ್ಮ ಕೂದ್ಲಾದ್ರೂ ಪರವಾಗಿಲ್ಲ, ಆಮೇಲೆ ನೀನು ಹಾಕ್ಬಿಟ್ಯಾ. ನಾವು ಬೇರೆ ಭಾನುವಾರ ಹುಡುಗನ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಹಾಕ್ಬಾರ್ದು? ಹೋಗ್ತೀವಿ ಬೇರೆ ಹೇಳೋಳಪ್ಪ, ನಮ್ಗೆ ಮಂಗ್ಳೂರ್ ಕಡೆ ಒಂದು ಹುಡುಗನ್ ನೋಡು ಅಂತ. ಫ್ರೆಂಡ್ಸ್ ನಾವಿವಾಗ ಧನುಷ್ಕೋಟೆಗೆ ರೀಚ್ ಆಗಿದ್ದೀವಿ. ಸೊ ನಾವಿವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮತ್ತು ಇದು ಮೇಲ್ಗಡೆ ಇಲ್ಲಿಂದ ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ ವ್ಯೂ. ಮತ್ತು ಇಲ್ಲಿ ಒಂಥರ ಪ್ರಶಾಂತವಾಗೂ ಕೂಡ ಇದೆ. ಸೊ ಹಾಗಾಗಿ ನೀವು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ. ಮತ್ತು ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೂ ಕೂಡ ತುಂಬ ಜಾಗ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಇಲ್ಲಿ ನಾವು ಧನುಷ್ಕೋಟೆ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ಇಲ್ಲಿ ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಒಂದು ಫೋಟೋ ಕೂಡ ತೆಗೆಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ನಾವು ಹೋಗಿದ್ದು ಈವ್ನಿಂಗು ಫ್ರೆಂಡ್ಸ್. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋಗೂ ಕೂಡ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ವೆದರ್ ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು.
ಫ್ರೆಂಡ್ಸ್ ನಾವಿವಾಗ ಧನುಷ್ಕೋಟೆಗೆ ಬಂದಿದ್ದೀವಿ. ಫ್ರೆಂಡ್ಸ್ ಈ ಧನುಷ್ಕೋಟೆ ವಿಶೇಷತೆ ಏನಂತ ಹೇಳಿದ್ರೆ, ಸೊ ನಾನು ಕೂಡ ಇಲ್ಲಿಗೆ ಫಸ್ಟ್ ಬಂದಿರೋದು ಫ್ರೆಂಡ್ಸ್. ಇಲ್ಲಿ ನಮಗೆ ಹೇಳಿದ್ದು, ಸೊ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಶ್ರೀರಾಮಚಂದ್ರ, ಸೀತಾಮಾತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿ ಇದ್ದಾಗ ಈ ಧನುಷ್ಕೋಟೆಯಲ್ಲೇ ವಾಸವಾಗಿದ್ದರು. ಸೀತಾಮಾತೆಗೆ ಬಾಯಾರಿಕೆ ಆದಾಗ ಶ್ರೀರಾಮನು ತನ್ನ ಬಾಣವನ್ನು ಬಿಟ್ಟು ನೀರನ್ನು ತೆಗೆದರು ಎಂದು ಪುರಾಣದಲ್ಲಿ ಹೇಳಿದ್ದಾರೆ. ಸೊ ಅದನ್ನೇ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ಇಲ್ಲಿ 365 ದಿನಗಳ ಕಾಲ ಕೂಡ ಇವತ್ತಿಗೂ ಕೂಡ ಇಲ್ಲಿ ನೀರು ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಮಳೆಗಾಲದಲ್ಲಿ ಇನ್ನೂ ಹೆಚ್ಚು ನೀರನ್ನು ನಾವು ಕಾಣಬಹುದು ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್. ನೀವು ಕೂಡ ಬಂದಾಗ ಈ ಧನುಷ್ಕೋಟೆಗೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಧನುಷ್ಕೋಟೆ. ಮತ್ತು ಇಲ್ಲಿ ವೆದರ್ ಕೂಡ ನಾವು ಬಂದಾಗ ಸಂಜೆ ಆಗಿತ್ತು, ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಒಬ್ರು ಮುಂದೆ ಹೋಯ್ತಾರೆ, ಇಬ್ರು ಹೆಂಗ್ ಹೋಯ್ತಾರಲ್ಲ ಹಂಗ್ ಹೋಯ್ತಾರಲ್ಲ. ಹಂಗೆ ತೆಗ್ದ ಅಕ್ಕನ್ ಕೊಡಕ್ ಹೋದಾಗ ನಾನು ಎಷ್ಟು ಸುಂದ್ರಿ ನೀನು ನನ್ ಕೊಡಕ್ ಬಂದಿದ್ಯಾ ಅಂತ ಏನೋ ಅಕ್ಕ ಅಂದಂಗೆ. ಆಗ ಅವನು ಶಾಪ ಕೊಡ್ದ, ನನ್ ತಂಗಿ ಕೊಡೋದ್ರಲ್ಲಿ ನೀರ್ ಕೊಡ್ತಾಳಂತ ಅವಳು. ಆಗ ನೀ ಸುಂದ್ರಿ ಅನ್ನೋದು ಬೆರೀತಿದ್ಯಲ್ಲ, ನಿನ್ ಕೊಡ ಯಾವಾಗ್ಲೂ ಗಲೀಜಾಗಿರ್ಲಿ, ತಂಗಿ ಕೊಡೋನ ನೀನ್ ಯಾವಾಗ್ಲೂ ಶುದ್ಧವಾಗಿರ್ಲಿ ಅಂತ ಹೇಳ್ತಾರೆ. ಪಾಚಿ ಪಾಚಿ ನೋಡ್ತೀನಿ ಗಲೀಜಿರುತ್ತೆ. ಅಕ್ಕ ತಂಗಿ ತೋರಿಸ್ದೆ ನೀನು ಅಲ್ಲಿ ಹತ್ಬೇಕು, ಮೆಟ್ಲತ್ತು ಹೋಗ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡಿ, ಇದು ಅಕ್ಕ ತಂಗಿರ ಕೊಡ. ಸೊ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಇದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸೋದಕ್ಕೆ ಇದು ತುಂಬಾ ಜಾಗ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ. ಮತ್ತು ಇಲ್ಲಿ ಶೂಟಿಂಗ್ಗಳು ಕೂಡ ತೆಗಿತಾ ಇರ್ತಾರೆ. ಎಷ್ಟೋ ಮೂವಿಗಳು ಕೂಡ ಇಲ್ಲಿ ತೆಗೆದಿದ್ದಾರೆ ಫ್ರೆಂಡ್ಸ್ ಇಲ್ಲಿ. ಇದೊಂಥರ ಫೋಟೋ ಶೂಟಿಗೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಜಾಗ ಅಂತ ಹೇಳ್ಬೋದು. ನೀನು ಹೋಗ್ತಿದ್ದೆ ಹೋಗಿದ್ದು ಬಂದ್ರೆ ಒಳ್ಳೆದಲ್ಲಿ. ಫ್ರೆಂಡ್ಸ್ ನಾವಿವಾಗ ಇಲ್ಲಿ ಫೈನಲಿ ಎಲ್ಲ ಇಲ್ಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಮತ್ತು ಇಲ್ಲಿಗೆ ನನ್ನ ತಂಗಿ ಮತ್ತು ನಮ್ಮ ಮನೆಯವರು, ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ ಫ್ರೆಂಡ್ಸ್. ನಾನು ಮತ್ತು ನನ್ನ ಫ್ರೆಂಡ್ ಅಮ್ಮ ಎಲ್ಲ ಇಲ್ಲೇ ಕೂತಿದ್ವಿ. ನನ್ನ ಕೈಲಿ ಆಗಲ್ಲ, ಹೋಗಿ ಬನ್ನಿ ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಮನೆಯವರು ಮತ್ತು ನನ್ನ ತಂಗಿಯರೆಲ್ಲ ಹೋಗಿ ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ. ಮತ್ತು ನಮ್ಗೆ ಆಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಕಾರಲ್ಲೇ ಕೂತಿದ್ವಿ ಫ್ರೆಂಡ್ಸ್. ಇಲ್ಲ ಇಲ್ಲ ದಪ್ಪ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದೇನೇ ದೇವಸ್ಥಾನ ಎಂಟ್ರೆನ್ಸು, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ನನಗೆ ಆಗಲ್ಲ ಅಂತೇಳಿ ನಾನು ಮತ್ತು ನಮ್ಮ ಫ್ರೆಂಡಮ್ಮ ಕಾರಲ್ಲಿ ಕೂತಿದ್ವಿ. ಸೊ ನನಗಂತೂ ಫಸ್ಟೇ ಹುಷಾರೇ ಇರಲಿಲ್ಲ. ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ತಂಗಿರೆಲ್ಲ ಹೋಗಿದ್ದಾರೆ. ಆಗಲೇ ಆಗೋದೇ ಇಲ್ಲ ಅಂತ ನನ್ನ ತಂಗಿ ಅಂತೂ ಫುಲ್ಲು ಸುಸ್ತಾಗಿ ಅಲ್ಲೇ ನಿಂತ್ಕೊಬಿಟ್ಟಿದ್ದಾಳೆ. ಅವರಿಗೆ ಅವ್ರ ಬಾವ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ಅದು ಇದ್ದು ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ ಫ್ರೆಂಡ್ಸ್ ಅವಳು. ಆಗದೇನಂತ ಸುಸ್ತಾಡ್ತಾ ಇದ್ಲು ಫ್ರೆಂಡ್ಸ್ ಅವಳು.
ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ನಾವು ಹೋಟೆಲ್ಗೆ ಬಂದ್ವಿ. ಸೊ ಇಲ್ಲಿ ಪುಳಿಯೋಗರೆ ಮತ್ತು ಸಿಹಿ ಪೊಂಗಲ್ಲು ತುಂಬಾ ಫೇಮಸ್ ಫ್ರೆಂಡ್ಸ್. ಹಾಗೆ ನಮಗಂತೂ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾವಿಲ್ಲಿ ಬಂದು ಪುಳಿಯೋಗರೆನ ತೊಗೊಂಡ್ವಿ. ಹಾಗೆ ಸಿಹಿ ಪೊಂಗಲ್ಲು ಕೂಡ ತೊಗೊಂಡ್ವಿ ಫ್ರೆಂಡ್ಸ್, ನಾವು ಟೇಸ್ಟ್ ಮಾಡೋಣ ಅಂತ ಹೇಳಿ. ಸೊ ನೀವು ಕೂಡ ಬಂದರೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಪುಳಿಯೋಗರೆ ಮತ್ತು ಸಿಹಿ ಪೊಂಗಲ್ ತುಂಬಾ ಫೇಮಸ್ಸು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಇಲ್ಲಿ ಪುಳಿಯೋಗರೆನ ಮತ್ತು ಮನೆಗೆ ಸ್ವಲ್ಪ ನಾವು ಅಜ್ಜಿಗೆ ಆಂಟಿಗೆಲ್ಲ ತಗೊಳ್ಳೋಣ ಅಂತೇಳಿ ನಾವು ಪುಳಿಯೋಗರೆನ ಮನೆಗೆ ಪಾರ್ಸಲ್ನ ಮಾಡಿಸ್ಕೊಳ್ತಾ ಇದ್ವಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಕಾಫಿನೂ ಕೂಡ ಕುಡಿತಾ ಇದ್ದಾರೆ, ಕಾಫಿ ಟೀ ಕುಡಿಯೋರು ಕುಡಿತಾ ಇದ್ದಾರೆ ಫ್ರೆಂಡ್ಸ್. ನಾವಿವಾಗ ಅಲ್ಲಿ ಹೋಟೆಲಿಂದೆಲ್ಲ ಮುಗಿಸ್ಕೊಂಡು ಪಾರ್ಸಲ್ ಎಲ್ಲ ತೊಗೊಂಡು ನಾವಿವಾಗ ಶ್ರೀರಂಗಪಟ್ಟಣಕ್ಕೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಹಾಗೇನೆ ಬರ್ತಾ ಅಂದರೆ ಪಾನಿಪುರಿಯನ್ನು ತಿಂದ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ಫ್ರೆಂಡ್ಸ್. ಕಲ್ಸ್ಕೊಟ್ಬಿಟ್ಟು ಸ್ನ್ಯಾಪ್ ನಾನೇ ಹಾಕ್ಬಿಟ್ಟು ಬಿಟ್ಟಿರೋಲ್ಲ. Optical lenses worldwide. ಹೋದ್ವಾರ ಫ್ರೆಂಡ್ಸ್ ನಾವು ಈಗ ತಾನೇ ನಾವು ಮೇಲ್ಕೋಟೆಯಿಂದ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಸೊ ಈಗಾಗಲೇ ನಾವು ಮನೆ ಹತ್ರನೇ ಇದ್ದೀವಿ ಫ್ರೆಂಡ್ಸ್. ಮತ್ತು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ಏನನ್ನ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ನಾನು ನನ್ನ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಬರ್ತೀರಾ?